ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೀಕೆಂಡಲ್ಲಿ ನಾವು ಕಂಪ್ಲೀಟ್ ರೂಮ್ ವಾರ್ಡ್ರೋಬ್ ಕ್ಲೀನಿಂಗ್ನ ಇಟ್ಕೊಂಡಿದ್ವಿ. ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಿ ಸುಮಾರು ತಿಂಗಳುಗಳೇ ಆಯಿತು. ವಾರ್ಡ್ರೋಬ್ ಕ್ಲೀನಿಂಗ್ ಅಂದ್ರೇ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ. ಇಬ್ಬರು ಜಗಳ ಮಾಡ್ಕೊಂಡು ವಾರ್ಡ್ರೋಬ್ ಕ್ಲೀನ್ ಮಾಡ್ತೀವಿ. ಇಬ್ಬರು ಒಟ್ಟಿಗೆ ಮಾಡಬೇಕು, ಅಷ್ಟು ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಕಂಪ್ಲೀಟ್ ಮೆಸ್ ಆಗಿಬಿಟ್ಟಿತ್ತು, ರೂಮ್ ಮೆಸ್ ಆಗಿತ್ತು ಕಂಪ್ಲೀಟ್ಲಿ. ಅಂದರೆ ಹೋಲ್ ಡೇ ತೊಗೊಂಡಿದ್ದೀವಿ ನಾವು ಎಲ್ಲ ನಮ್ಮ ರೂಮ್ ವಾರ್ಡ್ರೋಬ್ನ ಕ್ಲೀನ್ ಮಾಡೋದಕ್ಕೆ. ಇಷ್ಟೊಂದು ಟೀ ಶರ್ಟ್ಸ್ ಇದೆ, ಟಾಪ್ಸ್ ಇದೆ, ಅದು ಹಾಕೋದಿಲ್ಲ. ಮತ್ತು ಯಾವುದು ಬಟ್ಟೆನೇ ಇಲ್ಲ ಅಂತ ಹೇಳ್ತೀಯಾ ಅಂತ ರೇಗಿಸ್ತಾ ಇರ್ತಾರೆ. ಬಟ್ ನೋಡಿ, ಅದು ನನ್ನ ಹತ್ರ ಪಾರ್ಟಿ ವೇರ್ಸ್ ಆ ಥರ ಇಲ್ಲ. ಸಿಂಪಲ್ ಟಾಪ್ಸು, ಸಿಂಪಲ್ ಟೀ ಶರ್ಟ್ಸ್ ಆ ಥರ ಇದೆ. ಅದಕ್ಕೋಸ್ಕರ ನಾನು ಯಾವುದು ಬೈ ಮಾಡೋಕ್ಕೋಗಿಲ್ಲ 2 ಇಯರ್ಸಿಂದ. ಪ್ರೆಗ್ನೆನ್ಸಿ ಇರಬೇಕಂದ್ರೆ ನಾನು ಯಾವುದು ಬೈ ಮಾಡಿಲ್ಲ. ಜೀನ್ಸ್ ಬೈ ಮಾಡಿಲ್ಲ, ನಾನು ಟಾಪ್ಸ್ ಬೈ ಮಾಡಿಲ್ಲ. ನೈಟ್ ವೇರ್ಸ್ ಅಷ್ಟೇ ಬೈ ಮಾಡಿದ್ದೆ ನಾನು, ಫೀಡಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ. ಪ್ರೆಗ್ನೆನ್ಸಿನಲ್ಲಿ ನಾನು ಏನೂ ಬೈ ಮಾಡೋಕ್ಕೋಗಿಲ್ಲ, ಇರೋದನ್ನೇ ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಯಾಕಂದರೆ ಮತ್ತೆ ಬೈ ಮಾಡಿದ್ರೆ ಮತ್ತೆ ಸಣ್ಣ ಆಗ್ತೀವೋ ದಪ್ಪ ಆಗ್ತೀವೋ ಗೊತ್ತಿಲ್ಲ, ಮತ್ತು ವೇಸ್ಟ್ ಆಗಿಬಿಡುತ್ತಲ್ವ ಬಟ್ಟೆ. ಅದಕ್ಕೋಸ್ಕರ ಏನೂ ಬೈ ಮಾಡಿಲ್ಲ ನಾನು. ನನಗೆ 30 ಆಗ್ಬೋದು ನನ್ನದು ವೇಸ್ಟ್ ಸೈಜ್ ಅಂದ್ಕೊಂಡಿದ್ದೆ ಜೀನ್ಸ್ ಎಲ್ಲ. ಬಟ್ ನಾರ್ಮಲ್ ಸೈಜೇ ಬಂದಿದ್ದೀನಿ. 28 ಇತ್ತು ಮುಂಚೆ ಕೂಡ, ಇವಾಗಲೂ 28 ಇದೆ ಸೈಜು. ಫುಲ್ ಭಯ ಆಗಿಬಿಟ್ಟಿತ್ತು, 32 ಆಗಿಬಿಡುತ್ತಾ ಇಲ್ಲ 30 ಆಗಿಬಿಡುತ್ತಾ ಅಂತ. ಬಟ್ ಇಲ್ಲ, ಅದಕ್ಕೋಸ್ಕರ ಪ್ರೆಗ್ನೆನ್ಸಿಯಿಂದ ಯಾವುದು ಬೈ ಮಾಡಿಲ್ಲ. ಬೈ ಮಾಡೋಕ್ಕೂ ಹೋಗಬಾರ್ದು ಅನಿಸುತ್ತೆ. ಏನು ಎಸೆನ್ಷಿಯಲ್ ಇದೆಯೋ ಡ್ರೆಸ್ಸು ಅಷ್ಟು ಮಾತ್ರ ಬೈ ಮಾಡ್ಬೋದು ಅಷ್ಟೇ. ಬೆಸ್ಟ್ ಅಂದರೆ ಕುರ್ತಾ, ಒಂದು ಲೆಗ್ಗಿಂಗ್ ಅನಿಸುತ್ತೆ, ಇಲ್ಲ ಬಟನ್ಸ್ ಇರೋ ಥರ, ಇಲ್ಲ ಜಿಪ್ ಇರೋ ಥರ ಟಾಪ್ಸ್ ಆ ಥರ ಬೈ ಮಾಡ್ಬೋದು. ನಂದೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಬಟ್ಟೆಗಳು. ಅಮ್ಮ ರೂಮಲ್ಲಿ, ನಮ್ಮ ರೂಮಲ್ಲಿ ಎಲ್ಲ ಮಿಕ್ಸ್ ಆಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೇ ನಾವು ಈ ವೀಕ್ ಮಾಡೋಣ, ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕಂದರೆ ತುಂಬ ಲೇಟ್ ಆಗುತ್ತೆ, ಎಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ನೈಟ್ ಡ್ರೆಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ನೋಡಿ ಏನೇನು ಮಿಕ್ಸ್ ಆಗಿದೆ ಅಂತ. ಜಗಳ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ ಕ್ಲೀನಿಂಗು. ಕುರ್ತಾಸ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ಪ್ರೆಗ್ನೆನ್ಸಿಯಿಂದನೂ ಅಷ್ಟೇ ನಾನು ಕುರ್ತಾಸ್ ಜಾಸ್ತಿ ಬೈ ಮಾಡಿಲ್ಲ. ಯಾಕಂದರೆ ಫೀಡಿಂಗಿಗೆಲ್ಲ ಐ ಥಿಂಕ್ ಟೀ ಶರ್ಟ್ಸೇ ಕಂಫರ್ಟಬಲ್ ಅನಿಸೋದು. ಟೀ ಶರ್ಟ್ಸ್ ಎಲ್ಲ ಈಸಿ ಇರುತ್ತೆ ಫೀಡಿಂಗ್ಗೆ, ಶರ್ಟ್ ಆಗಿರ್ಬೋದು ಇಲ್ಲ ಟೀ ಶರ್ಟ್ಸ್ ಆಗಿರ್ಬೋದು. ಕುರ್ತಾ ಅಂದರೆ ಫೀಡಿಂಗ್ದೇ ಕುರ್ತಾ ಬರುತ್ತೆ, ಬಟ್ ಬೈ ಮಾಡ್ಬೋದು. ಬಟ್ ಲೇಟರ್ ಯೂಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಒಂದೇ ಒಂದು ಫೀಡಿಂಗ್ ಕುರ್ತಾ ಬೈ ಮಾಡಿದ್ದಷ್ಟೇ. ಬಟ್ ಅದನ್ನು ನಾನು ಜಾಸ್ತಿ ಯೂಸೇ ಮಾಡಿಲ್ಲ. ಅದಕ್ಕೋಸ್ಕರ ಈ ಓವರ್ ಸೈಜ್ ಟೀ ಶರ್ಟ್ಸ್ ಇಲ್ಲ ಶರ್ಟ್ಸ್ ಬಟನ್ ಇರೋದು, ಜಿಪ್ ಇರೋದು ಆ ಥರ ಯೂಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಸೊ ಅದಕ್ಕೆ ನಾನು ಏನು ಬೈ ಮಾಡಿಲ್ಲ, ಇರೋದ್ರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ. ಜಾಸ್ತಿ ಬಟ್ಟೆ 2 ಇಯರ್ಸಿಂದ ಮದುವೆ ಆದಾಗಿಂದನೂ ನಾನು ಜಾಸ್ತಿ ಏನು ಬೈ ಮಾಡೋಕ್ಕೋಗಿಲ್ಲ. ಬಿಕಾಸ್ ಮದುವೆ ಆಗಿ ಸ್ವಲ್ಪ ತಿಂಗಳಿನಲ್ಲೇ ಕನ್ಸೀವ್ ಆದೆ. ಏಪ್ರಿಲ್ನಲ್ಲಿ ಮದುವೆ ಆಗಿದ್ದು. ಸೊ 2-3 ಮಂತ್ಸಲ್ಲೇ ನಾನು ಕನ್ಸೀವ್ ಆದೆ. ಅದಕ್ಕೋಸ್ಕರ ಮದುವೆ ಆದಾಗಿಂದ ಏನೂ ಬೈ ಮಾಡಿಲ್ಲ ಜಾಸ್ತಿ ನಾನು. ಅದಕ್ಕೋಸ್ಕರ ಬಟ್ಟೆನೇ ಇಲ್ಲ, ಬಟ್ಟೆ ಕೊಡಿಸು ಅಂತ ಹೇಳ್ತಾಯಿದ್ದೆ. ಇಷ್ಟೊಂದು ಬಟ್ಟೆ ಇದೆ ಅಂತ. ಬಟ್ ಸ್ವಲ್ಪ ಬಟ್ಟೆ ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೆ. ನಮ್ಮ ಮನೆಯಲ್ಲಿ ಒಬ್ಬರು ಬರ್ತಿದ್ರು, ಅವರು ಮಗಳಿಗೆ ಅಂತ ಕೊಟ್ಬಿಟ್ಟಿದ್ದೆ ಸ್ವಲ್ಪ. 2 ಮಂತ್ಸ್ ಬ್ಯಾಕ್ ಏನೋ ಚೆನ್ನಾಗಿರೋ ಬಟ್ಟೆನೇ ಎಲ್ಲ ಕೊಟ್ಟೆ. ಜೀನ್ಸು, ಟೀ ಶರ್ಟ್ಸು ಎಲ್ಲ ಕೊಟ್ಬಿಟ್ಟೆ. ಬಟ್ ಇವಾಗ ಕೊಡೋವಂಥದ್ದು ಯಾವುದೂ ಇಲ್ಲ. ಇದ್ದರೆ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆಲ್ಲ ಹಾಗೆ ಇಟ್ಟಿದ್ದೀವಿ. ಸೊ ಎಕ್ಸ್ಪೆನ್ಸಿವ್ ಇರೋದು ಕೊಡೋಕ್ಕೂ ಯಾರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಗುಡ್ಡಿ ಇದ್ದಾಳಲ್ಲ, ಬೇಗ ಬೆಳೀತಾರೆ ಹೆಣ್ಮಕ್ಳು, ಅವಳಿಗೆ ಇಟ್ಬಿಡೋಣ.
ಸ್ವಲ್ಪ ಹಳೆ ಬಟ್ಟೆ ಎಲ್ಲ ಬೇಡ, ಚೆನ್ನಾಗಿರೋದೆಲ್ಲ ಇಡೋಣ ಅಂತ ಹೇಳ್ತಿದ್ದೆ ಆರವ್ಗೆ. ಓ ನೀನೇ ಈ ಥರ, ಇನ್ನು ನಿನ್ನ ಮಗಳು ಇದೆಲ್ಲ ಹಾಕ್ತಾಳ ಅಂತ ಆರವ್ ರೇಗಿಸ್ತಾಯಿದ್ರು. ಅವ್ರಿಗೆ ಫುಲ್ಲು ಸುಸ್ತಾಗಿಬಿಟ್ಟಿದೆ. ಅಮ್ಮ ನನಗಂತೂ ಆಗಲ್ಲ ಅಂತ, ನಿಮ್ಮದು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕಂದ್ರೆ ನನಗೆ ಆಗೋದೇ ಇಲ್ಲ, ಯಾಕಾದರೂ ಲೀವ್ ಕೊಡ್ತಾರೋ ಅಂತ ಹೇಳ್ತಾಯಿದ್ರು. ನೋಡಿ, ಯಾವ ಜೀನ್ಸು ನಾನು ಯೂಸ್ ಮಾಡಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಜೀನ್ಸ್ ಆಗಿಲ್ಲ, ಸೈಜಸ್ ಎಲ್ಲ. ಮತ್ತು ಮಗು ಆದಮೇಲೆ ಕೂಡ ಒಂದು 6 ಮಂತ್ಸ್ ಆಗಿಲ್ಲ. ಇವಾಗ ಎಲ್ಲ ಆಗ್ತಿದೆ. ಸೊ ಎಲ್ಲ ನೋಡ್ತಾಯಿದ್ದೀನಿ, ಯಾವುದಾಗ್ತಿದೆ, ಯಾವುದಾಗುತ್ತೆ ಚೆಕ್ ಮಾಡ್ತಾಯಿದ್ದೆ. ನೋಡಿ, ಕಂಪ್ಲೀಟ್ಲಿ ಫಿನಿಷ್ ಆಗಿದೆ ಇವಾಗ ವಾರ್ಡ್ರೋಬ್. ಈ ಥರ ಇರುತ್ತೆ ಅಷ್ಟೇ 1 ಮಂತು. ಆಮೇಲೆ ಅದೇ ನಾರ್ಮಲ್ ಹಂಗೆ ಆಗುತ್ತೆ ಎಲ್ಲ. ಇನ್ನು ಅಮ್ಮ ರೂಮಲ್ಲಿ ಬೇರೆ ನಂದು ಮಿಕ್ಸ್ ಆಗಿದೆ ಬಟ್ಟೆಗಳು. ಇವಾಗ ಆರವ್ದು ಎಲ್ಲ ಇದು ಮಾಡ್ತಾಯಿದ್ದೀವಿ, ಕ್ಲೀನ್ ಮಾಡ್ತಾಯಿದ್ದೀವಿ ಬಟ್ಟೆಗಳು. ಹೋಲ್ ಡೇ ಇದಕ್ಕೆ ಆಯಿತು, ನಮ್ಮದು ವಾರ್ಡ್ರೋಬ್ ಕ್ಲೀನಿಂಗೇ ಆಗೋಯಿತು. ಅದಕ್ಕೆ ಇದು ಮಾಡೋಕ್ಕೆ ಇಷ್ಟ ಆಗೋಲ್ಲ, ಫುಲ್ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಮಾಡಬೇಕಂದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಒಂದೇ ದಿನ 2 ರೂಮು ಕ್ಲೀನ್ ಮಾಡೋದು ಬೇಡ ಅಂಥೇಳಿ ಒಂದು ದಿನ ಒಂದೊಂದು ರೂಮ್ ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡ್ವಿ. ಸೊ ನಮ್ಮ ರೂಮ್ ವಾರ್ಡ್ರೋಬ್ ಕ್ಲೀನ್ ಆಗಿದೆ, ಅಮ್ಮ ರೂಮ್ ಕ್ಲೀನ್ ಮಾಡಬೇಕು. ಸೊ ಅಮ್ಮ ರೂಮಲ್ಲಿ ಮತ್ತು ಬೀರುನಲ್ಲಿ ಕೂಡ ನನಗೆ ಬಟ್ಟೆ ಇದೆ, ಎಲ್ಲೂ ಇಡೋಕ್ಕೆ ಜಾಗ ಇಲ್ಲ. ನಾನು ದೊಡ್ಡ ವಾರ್ಡ್ರೋಬ್ನ ತೊಗೊಂಡು ಆರವ್ಗೆ ಚಿಕ್ಕ ವಾರ್ಡ್ರೋಬ್ ಕೊಟ್ಟಿದ್ದೀನಿ. ಅಷ್ಟರಲ್ಲೇ ಮೇಂಟೈನ್ ಮಾಡ್ಕೊಂಡು ಬಟ್ಟೆ ಇಟ್ಕೊಂಡಿದ್ದಾರೆ. ಅದರಲ್ಲೇ ನೋಡಿ ಹೇಗೆ ಕ್ಲೀನ್ ಮಾಡ್ತಾಯಿದ್ದೀವಿ. ಮತ್ತು ಕ್ಲೀನಿಂಗ್ ಎಲ್ಲ ಮುಗೀತು, ಸುಸ್ತಾಗಿಬಿಟ್ಟಿತ್ತು ಫುಲ್ಲು. ಗುಡ್ಡಿ ಗಾಡಿ ಓಡಿಸ್ತಾ ಇದ್ದಾಳೆ, ಆರಾಮಾಗಿ ಓಡಿಸ್ತಾಳೆ ಗಾಡಿ. ಬಟ್ ಯಾರಾದರೂ ಇರಬೇಕು ಮುಂದೆನೇ. ಇವಾಗ ಆರಾಮಾಗಿ ಅವಳೇ ಓಡಿಸ್ತಾಳೆ. ಬಟ್ ಏನಾದರೂ ಅಲ್ಲಿ ಡಾಲ್ ಬಿದ್ದಿದ್ರೆ, ಅವಳ ಫೇವ್ರೆಟ್ ಥಿಂಗ್ ಏನಾದರೂ ಇದ್ದರೆ ಅದನ್ನು ಬಗ್ಗಿ ಎತ್ಕೊಳ್ಳೋಕೆ ಹೋಗ್ತಾಳೆ. ಆವಾಗ ಏನಾಗುತ್ತೆ, ಗಾಡಿ ಸ್ವಲ್ಪ ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಎಷ್ಟೊಂದು ಸರಿ ಬಿದ್ದಿದ್ದಾಳೆ. ಅದಕ್ಕೋಸ್ಕರ ಭಯ. ನಾವು ಮುಂದೆ ಇರಬೇಕಾದ್ರೆ ಅಷ್ಟೇ ಅವಳನ್ನ ಈ ಗಾಡಿನಲ್ಲಿ ಕೂರಿಸೋದು, ಒಬ್ಬಳನ್ನೇ ಎಲ್ಲ ಬಿಡೋಲ್ಲ. ನಮ್ಮ ಮುಂದೆನೇ ಬಿದ್ದಿದ್ದಾಳೆ ಅವಳು, ಅದೊಂದು ಭಯ ಇದೆ. ನಾರ್ಮಲಾಗಿ ಚೆನ್ನಾಗಿ ಓಡಿಸ್ತಾಳೆ, ಅದೇ ಸ್ವಲ್ಪ ನೋಡ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಮಕ್ಕಳನ್ನ ಹೇಗೆ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವ್ರು ಬಿದ್ದೇ ಬೀಳ್ತಾರೆ. ಬಟ್ ಜಾಸ್ತಿ ತಲೆಗೆ ಏಟ್ ಕೂಡ ಆಗಬಾರ್ದಲ್ವ. ತಲೆಗೆ ಮತ್ತು ಜಾಸ್ತಿ ಏಟಾದರೆ ಕಷ್ಟ ಆಗುತ್ತೆ. ತುಂಬ ಸರಿ ತಲೆಗೆ ಏಟ್ ಆಗಬಾರ್ದು. ಅದಕ್ಕೋಸ್ಕರ ನೋಡಿ ಆರಾಮಾಗಿ ಓಡಿಸ್ತಿದ್ದಾಳೆ. ಬಾಯ್ ಬಾಯ್ ಅಂತ ಮಾಡಿ ಓಡಿಸ್ತಿದ್ದಾಳೆ ಅವಳ ಫೇವ್ರೆಟ್ ಗಾಡಿನಲ್ಲಿ. ನೋಡಿ, ನೋಡ್ಕೊಂಡಿಲ್ಲ ಅಂದರೆ ಇದು ಸ್ವಿಚ್ ಬೋರ್ಡ್ಗೆ ಕೈ ಹಾಕೋದು, ಮತ್ತು ಸ್ವಿಚ್ ಆಫ್ ಮಾಡೋದು, ಏನೇನೋ ಮಾಡ್ತಾಳೆ. ಸುಮ್ಮನೆ ಇರೋದಿಲ್ಲ, ಒಬ್ಬಳೇ ಕೂಡ ಇರೋದಿಲ್ಲ. ನಾವು ಕಿಚನ್ಗೆ ಹೋದರೆ ಅಲ್ಲಿನೂ ಬರ್ತಾಳೆ, ಗಾಡಿನಲ್ಲೇ ಬರ್ತಾಳೆ. ಅಮ್ಮ 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 ಅಂತ ಹಿಂದೆನೇ ಬರ್ತಾಳೆ. ಆ ಥರ ಇದೆ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಬೇಕು ಒಂದು 3 ಇಯರ್ಸ್ವರೆಗೂ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ಥರ ಮಾಡಿದರೆ ಏಟಾಗುತ್ತೆ, ಎಲ್ಲಿ ಬಿದ್ದರೆ ಏಟಾಗುತ್ತೆ ಅಂತ. ನೋಡಿ, ಇವಾಗ ಡಾಲ್ ಬಿದ್ದಿದೆ, ಅದನ್ನು ಎತ್ಕೊಳ್ಳೋಕೆ ಹೋಗ್ತಾ ಇದ್ದಾಳೆ. ಎತ್ಕೊಳ್ಳೋಕೆ ಹೋಗಬೇಕಾದ್ರೆ ಹಾಗೆ ಏನು ಸ್ಲಿಪ್ಪಾಗಿ ಬಿದ್ದೋಗ್ತಾಳೆ. ಆ ಥರ. ಅದಕ್ಕೆ ಅವಳಿಗೆ ನೋಡಿ ಪಾಂಡ ಹಿಂದೆನೇ ಕೂತ್ಕೊಂಡಿರಬೇಕು. ಕ್ಯೂಟ್ ಅನಿಸುತ್ತೆ ಇದೆಲ್ಲ. ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಹಾಗೆ ವಿಡಿಯೋ ತೊಗೊಂಡೆ. ಎಷ್ಟು ಬೇಗ ಬೆಳೀತಾರೆ ಮಕ್ಕಳು ಗೊತ್ತೇ ಆಗೋದಿಲ್ಲ.
ನಿನ್ನೆ ಮೊನ್ನೆ ಹುಟ್ಟಿರೋ ಥರ ಇದೆ. ಎಷ್ಟು ಬೇಗ ಎಷ್ಟು ಉದ್ದ ಆಗಿದ್ದಾಳೆ, ಗಾಡಿ ಓಡಿಸೋ ಥರ ಎಲ್ಲ ಆಗಿಬಿಟ್ಟಿದ್ದಾಳೆ. ಯಾಕೆ ಇಷ್ಟು ಬೇಗ ಎದ್ದಿತ್ತು? ಯಾಕೆ ಇಷ್ಟು ಬೇಗ ಎದ್ದಿತ್ತು? ಯಾಕೆ ಇಷ್ಟು ಬೇಗ ಎದ್ದಿತ್ತು ಪುಟ್ಟಿ? ಟೈಮ್ ಎಷ್ಟು ಗೊತ್ತಾ? ಟೈಮ್ 5:30 ಮಗಳೇ. ಎಲ್ಲಿ ಬರೋದು ನೀನು? ಹೋಗು 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 ಗೋ. ಇಲ್ಲಿ ನೋಡು, ಇಲ್ಲಿ ನೋಡು. ಹಾಯ್ ಮಮ್ಮ, ಹಾಯ್ ಮಮ್ಮ, ಹಾಯ್ ಮಾಡು. ಹಾಯ್ ಮಾಡಿ, ಹಾಯ್ ಮಾಡು. ಹಾಯ್. ಎಷ್ಟು ಬೇಗ ಎದ್ದಿದ್ಯಾ ನೀನು? ಮತ್ತು ಅಣ್ಣ ಅತ್ತಿಗೆ ಎಲ್ಲ ಬಂದಿದ್ದರು. ಹಲಸಿನಣ್ಣು ತಗೊಬಂದಿದ್ರು. 1 ಇಯರ್ 2 ಇಲ್ಲ, ಪ್ರೆಗ್ನೆನ್ಸಿ ಮುಂಚೆ ತಿಂದಿದ್ದು. 2-3 ಇಯರ್ಸ್ ಆಯಿತು ಹಲಸಿನಣ್ಣು ತಿಂದು. ಊರಿಂದ ತಗೊಬಂದಿದ್ರು. ಕಟ್ ಮಾಡ್ತಾಯಿದ್ದಾರೆ. ತುಂಬ ಸ್ವೀಟಾಗಿದೆ ಹಲಸಿನಣ್ಣು. ಊರಿಂದು 2 ಇಯರ್ಸ್ ಆಗಿತ್ತು ತಿಂದು. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಹಲಸಿನಣ್ಣು, ಸ್ಮೆಲ್ ಕಂಡ್ರೂ ಇಷ್ಟ ಇಲ್ಲ. ಬಟ್ ಜಾಸ್ತಿ ತಿನ್ನೋದಿಲ್ಲ ನಾನು, ಅಂದರೆ ಇಷ್ಟಪಡಲ್ಲ. ತುಂಬ ಸ್ವೀಟ್ ಇತ್ತು, ತುಂಬ ಚೆನ್ನಾಗಿತ್ತು, ಜಾಸ್ತಿ ತಿಂದ್ಕೊಂಡೆ. ಅದು 2-3 ಇಯರ್ಸ್ ಆಗಿತ್ತಲ್ವ, ಅದಕ್ಕೋಸ್ಕರ. ಪ್ರೆಗ್ನೆನ್ಸಿನಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಪ್ರೆಗ್ನೆನ್ಸಿನಲ್ಲೂ ತಿಂದಿಲ್ಲ. ಮತ್ತು 9 ಮಂತ್ಸ್ ಮಗು ಆದಮೇಲೆ 9 ಮಂತ್ಸ್ ಕೂಡ ಹಲಸಿನಣ್ಣು ತಿಂದಿಲ್ಲ ನಾನು. ಅದಕ್ಕೋಸ್ಕರ ತಿನ್ನಬೇಕು ಅನಿಸ್ತು. ತುಂಬ ಸ್ವೀಟಾಗಿತ್ತು, ತಿಂದ್ಕೊಂಡೆ. ಸೀಸನ್ನೇ ಆಗೋಗ್ತಿದೆ ಅನಿಸುತ್ತೆ, ಇವಾಗ ತಿಂತಿದ್ದೀವಿ ನಾವು. ಹಲಸಿನಣ್ಣು ಕಟ್ ಮಾಡೋದು ಸ್ವಲ್ಪ ಫುಲ್ಲು ಅಂಟಿರುತ್ತೆ. ಹರಳೆಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಬೇಕು.
ಹಲಸಿನ ಹಣ್ಣು ತಿನ್ನಬೇಕು ಅಂತ ಅನಿಸಿದ್ರೆ ನಾವು ಹೊರಗಡೆ ಬೈ ಮಾಡೋದಿಲ್ಲ, ಈ ಥರ ಊರಿಂದೇ ತಿನ್ನೋದು. ಯಾಕಂದರೆ ಹೊರಗಡೆದು ಅಷ್ಟೊಂದು ಸ್ವೀಟ್ ಇದೆ ಅಂತ ಅನಿಸೋದಿಲ್ಲ. ಮತ್ತು ಅದು ಫ್ರೆಶ್ಶಾಗಿ ಕೂಡ ಇರೋದಿಲ್ಲ. ಇದು ಅವಾಗ ತಾನೇ ಮರದಲ್ಲಿ ತಗೊಂಡು ಕಟ್ ಮಾಡಿಸಿ ತೊಗೊಂಬಂದಿರೋ ಹಣ್ಣಿದು. ತುಂಬಾ ಸ್ವೀಟಿತ್ತು. ಇದರಲ್ಲಿ ನೀವು ಹಲ್ವಾ ಆಗಿರ್ಬೋದು, ಎಷ್ಟೊಂದು ರೆಸಿಪೀಸ್ ಮಾಡ್ತಾರೆ ಹಲಸಿನ ಹಣ್ಣಲ್ಲಿ. ತುಂಬ ರೆಸಿಪೀಸ್ ಇದೆ, ಅದೆಲ್ಲ ಮಾಡ್ಬೋದು ಹಲಸಿನ ಹಣ್ಣಲ್ಲಿ. ಇದು ಬರೀ ಸೀಸನಲ್ ಅಲ್ವಾ, ಮ್ಯಾಂಗೋ ಇದೆಲ್ಲ ಸೀಸನಲ್ ಅಷ್ಟೇ. ಸೀಸನಲ್ಲಿ ಮಾಡ್ಕೋಬೋದು, ತಿನ್ಬೋದು. ಮತ್ತು ಇದನ್ನು ಬೀಜ ಕೂಡ ಅಷ್ಟೇ, ಅದರಲ್ಲಿ ಕೂಡ ಸಾಂಬಾರು ಮಾಡ್ತಾರೆ. ನಾವು ಜಾಸ್ತಿ ಮಾಡೋದಿಲ್ಲ, ಬಟ್ ಈ ಸರಿ ಟ್ರೈ ಮಾಡೋಣ ಅಂತ ಬೀಜನ ಎಲ್ಲ ಹಾಗೆ ಇಟ್ಟಿದ್ದೀವಿ. ಸೊ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಅಗೇನ್ ಯೂಟ್ಯೂಬ್ ನೋಡಿಕೊಂಡೇ ಮಾಡಬೇಕು ಹೇಗೆ ಮಾಡೋದು ಸಾಂಬಾರು ಅಂತ. ಹಲಸಿನ ಹಣ್ಣು ಬೀಜದಲ್ಲಿ. ಮತ್ತು ಹಲಸಿನಕಾಯಿ ಬರುತ್ತೆ, ಅದರಲ್ಲಿ ಕೂಡ ಏನೋ ಮಾಡ್ತಾರೆ, ಅದು ಕೂಡ ನಂಗೆ ಗೊತ್ತಿಲ್ಲ ಅಷ್ಟೊಂದು ಅದ್ರ ಬಗ್ಗೆ. ಮತ್ತು ನಮ್ಮ ಮನೆ ಹತ್ರ ಒಂದು ಹೋಲಿದೆ ನೋಡಿ, ಇದು ಅಲ್ಲಿ ಹೊರಗಡೆ ನಿಂತ್ಕೊಂಡಿದ್ವಿ. ಆವಾಗ ಹಾವು ಮರಿ ಈ ಥರ ಏನೋ ಮೇಲಿಂದ ಬಂದು, ಅಲ್ಲಿ ಗಿಡ ಇದೆಯಲ್ಲ, ಮೇಲಿಂದ ಬಂದು ಈ ಹೋಲೊಳಗೆ ಹೋಯಿತು. ಅದನ್ನು ನಾನು ನೋಡಿದ್ವಿ, ಅಮ್ಮನೂ ನೋಡಿದ್ರು. ಬಟ್ ಅದು ಹಾವೇನೋ ಇಲ್ಲ ಹಾವರಾಣಿನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇನ್ನೂ ಒಬ್ರು ಯಾರೋ ನೋಡಿದ್ರು, ಅವ್ರು ಕೂಡ ಹೇಳಿದ್ರು 2 ಮರಿ ಇದೆ, ಹಾವೇ ಅದು, ಹಾವರಾಣಿ ಅಲ್ಲ ಅಂತ. ಅದಕ್ಕೋಸ್ಕರ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾಯಿದ್ದೀವಿ. ನೀರು ಹಾಕಿ ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಸ್ನೇಕ್ ರೆಸ್ಕ್ಯೂರ್ನ ಕರೆಸ್ಬೇಕಲ್ವ, ಅವೇನಾದರೂ ಇದ್ದರೆ ಡೇಂಜರ್ ಅಲ್ವಾ, ಅದು ಮರಿ ಬೇರೆ. ದೊಡ್ಡದು ಇದ್ರೇ ಅಲ್ವಾ ಮರಿಗೆಲ್ಲ ಇರೋದು. ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದೀವಿ ಹಾವಿದೆಯೋ ಇಲ್ವೋ ಅಂತ. ಅದೇ ಪ್ಲೇಸಲ್ಲಿ ಇನ್ನೊಬ್ಬರು ನೋಡಿದ್ದು, ಮೇಲಿಂದ ಬಂದ್ಬಿಟ್ಟು ಹೋಲೊಳಗೆ ಹೋಯ್ತಂತೆ. ನಾವು ಕೂಡ ನೋಡಿದ್ವಿ, ಬಟ್ ಅಮ್ಮ ಅದು ಹಾವು ಅಂತ ಹೇಳಿದ್ರು. ನನಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಣ್ಮುಚ್ಚಿ ಹಿಂಗೆ ಓಪನ್ ಮಾಡೋಷ್ಟರಲ್ಲಿ ಒಳಗೊಟ್ಟೋಯ್ತು. ಅದು ನನಗೆ ಗೊತ್ತಾಗಲಿಲ್ಲ ಹಾವ ಇಲ್ಲ ಹಾವರಾಣಿನ ಅಂತ. ಅದಕ್ಕೋಸ್ಕರ ಚೆಕ್ ಮಾಡಿಸ್ತಾಯಿದ್ದೀನಿ. ಯಾಕಂದರೆ ಮಗು ಇದೆ, ಡೇಂಜರ್ ಅಲ್ವಾ, ಮನೆಯೊಳಗೆಲ್ಲ ಬಂದುಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಬಟ್ ನೀರು ಹಾಕಿದ್ರು ಏನು ಹಾಕಿದ್ರು ಬರ್ತಿಲ್ಲ. ನಾವು ಇದೇ ಹಗಲೊತ್ತಲ್ಲೇ ನೋಡಿದ್ದು ನಾವು. ಮಧ್ಯಾಹ್ನ ಹೋಯಿತು. ಮತ್ತು ಇನ್ನೊಬ್ಬರು ನೋಡಿದ್ರು ಅಂತ ಹೇಳಿದ್ನಲ್ಲ, ಅವರು ನೈಟ್ ನೋಡಿದ್ದಾರೆ. ನಾವು ಡೇನಲ್ಲಿ ನೋಡಿದ್ದು, ಅವರು ನೈಟ್ ನೋಡಿದ್ದು ಹಾವನ್ನ. ಸೊ ಗೊತ್ತಾಗ್ತಾ ಇಲ್ಲ ಅದು ಹಾವೇನಾ ಅಂತ. ಹೇಗೆ ಕರೆಸೋದು, ಮತ್ತು ಅಲ್ಲಿ ಹಾವು ಕೂಡ ಇಲ್ಲ ಅಂದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದೀವಿ ಫಸ್ಟು. ಮೊಬೈಲಲ್ಲಿ ಫ್ಲ್ಯಾಶ್ ಆನ್ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ನೋಡಿ, ಹೋಲ್ ಹತ್ರ ಮೊಬೈಲ್ ಇಡ್ತಾಯಿದ್ದೀವಿ. ಬಟ್ ಅಲ್ಲಿ ಏನೂ ಕಾಣಿಸಿಲ್ಲ. ಅದು ಹೋಲ್ ತುಂಬ ದೊಡ್ಡದೇನಿಲ್ಲ, ಚಿಕ್ಕದೇ ಇತ್ತು ಹೋಲು. ಅದು ತುಂಬ ಅಲ್ಲಿ ನೀರು ಏನೂ ಹೋಗೋದಿಲ್ಲ, ಅದು ಹಿಂಗೆ ಕ್ಲೋಸ್ ಆಗಿದೆ. ಸೊ ಗೊತ್ತಿಲ್ಲ, ಮೇ ಬಿ ಬೇರೆ ಕಡೆ ಹೋಗಿದೆಯಾ ಇಲ್ಲ ಹಾವರಾಣಿನ, ಅದು ಏನು ಅಂತ ಗೊತ್ತಾಗಲಿಲ್ಲ. ಅದು ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ ನಾವು. ನೋಡಿ ಅಷ್ಟೇ ಇರೋದು ಹೋಲು, ಬಟ್ ಅಲ್ಲಿ ಏನೂ ಇರಲಿಲ್ಲ. ನೋಡಿ ಅಲ್ಲೇನೂ ಕಾಣಿಸ್ತಿಲ್ಲ. ಸೊ ನೋಡಬೇಕು, ಮತ್ತೆ ಏನಾದರೂ ಕಾಣಿಸಿದ್ರೆ ಚೆಕ್ ಮಾಡಿ ಸ್ನೇಕ್ ರೆಸ್ಕ್ಯೂರ್ನ
ರೆಸ್ಕ್ಯೂ ಮಾಡಿಸಿ ಅವ್ರನ್ನ ಕರೆಸ್ಬೇಕು. ನೋಡಿ ಗಾಡಿ ಯಾರು ಓಡಿಸ್ತಿದ್ದಾರೆ, ಇಬ್ಬರು ಅಲ್ಲಿ ಮಗು ಯಾರು ಅಂತ ಗೊತ್ತಾಗಿಲ್ಲ, ಚಿಂಟುನ ಇಲ್ಲ ಗುಡ್ಡಿನ ಅಂತ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.